ಪರಮೇಶ್ವರ್ ಅವ್ರ ಹತ್ರ ನಾನು ಅವ್ರಿಗೆ ಆರಾಮಿಲ್ಲ ಅನ್ನೋದಕ್ಕೆ ಭೇಟಿ ಆಗಕ್ಕೆ ಬರ್ತೀನಿ ಅಂತ ನಾನು ಫೋನ್ ಮಾಡಿದ್ದೆ. ಅವರು ಇಲ್ಲ ನಾನೇ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿ ನಾಳೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು. ಇವತ್ತು ಬಂದರು, ತುಂಬ ಸಂತೋಷ. ಕೂಡಿದ್ವಿ, ಮಾತನಾಡಿದ್ವಿ. ಸ್ನೇಹಿತರೊಬ್ಬರು ಮತ್ತೆ DCM ಆಗಿದ್ದಾರಲ್ಲ ಅಂತ ಖುಷಿ. ನಮ್ಮ ಸಹೋದರರು, ನಮ್ಮ ತಾಲೂಕಿನ, ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ, ಉತ್ತರ ಕರ್ನಾಟಕದ ನಾಯಕರು ಯಾರ್ಯಾರಿದ್ರು ಅವರು ಅವ್ರನ್ನ ಖುಷಿಯಿಂದ ಸ್ವಾಗತ ಮಾಡಿದರು, ಸನ್ಮಾನ ಮಾಡಿದರು. ಇದೆಲ್ಲ ಮಾಡಿದ್ರು. ಆಮೇಲೆ ಕೂತು ಚಹಾ ಕುಡಿದ್ವಿ. ಅದೇ ನಮ್ಮ ಉಂಡಿ ತಿಂದ್ವಿ, ಉಪ್ಪಿಟ್ಟು ತಿಂದ್ವಿ, ಅವಲಕ್ಕಿ ತಿಂದ್ವಿ. ಊಟದ ಟೈಮಲ್ಲಿ ನಮ್ಮದು ಉತ್ತರ ಕರ್ನಾಟಕದ ಟೈಮ್ 1:30. ತಾವು ತಮ್ಮ ಅಸಮಾಧಾನ ಏನೋ ಶಮನ ಆಯ್ತಾ ಸರ್? ನಿಮ್ಮ ವರಿಷ್ಠನಾದ್ರು ಅಸಮಾಧಾನ ಏನಿದೆ? ಅಲ್ಲ, ಅಭಿಮಾನಿಗಳು ಅಪೇಕ್ಷೆ ಮಾಡ್ತಾರೆ. ಆದರೆ ಅಷ್ಟಕ್ಕೆ ನಾವು ಕಾಂಗ್ರೆಸ್ಗೂ ಅಸಮಾಧಾನ ಮಾಡ್ಕೊಂಡು 25ನೇ ತಾರೀಕು ನಂತರ CM ಅವರೆಲ್ಲ ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ತಾವೇನಾದ್ರು ಹೋಗ್ತೀರಾ ಸರ್? ಸರ್ ಯಾಕೆ ಮೊದಲ ಹಂತದಲ್ಲಿ ಸಹಜವಾಗಿ ಕೂಡ ಗೊತ್ತಿಲ್ಲ ನನಗೆ. ನೀವು ಮುಖ್ಯಮಂತ್ರಿಗಳಿಗೆ ಕೇಳ್ಬೋದು ಅಥವಾ ನಮ್ಮ AICC ಅಧ್ಯಕ್ಷರನ್ನು ಕೇಳ್ಬೋದು. ಯಾರನ್ನು ಭೇಟಿ ಮಾಡಲ್ಲ ಸರ್? ಅಲ್ಲ, ಭೇಟಿ ಮಾಡಲ್ಲ ಅಂತಲ್ಲ, ಅದು 25ಕ್ಕೆ ಹೋಗ್ತೀನಿ ಅಂದ್ರು ಇಲ್ಲ ಅಂತ. ಅಲ್ಲ ಸರ್, AICC ಅಧ್ಯಕ್ಷರು ತಮ್ಗೆ ಆತ್ಮೀಯರೇ ಸರ್? ತಮ್ಗೇನು ಹೇಳಿಲ್ವ? ನಮಗೆ ಆತ್ಮೀಯರೇ. ನಮ್ಮವರ ಸಂಬಂಧ ಭಾಳ ಹಳೆಯದು. ನನ್ನ ತಂದೆಯವರ ಕಾಲದಿಂದ ಸಂಬಂಧ. ಅವರು ಕೆಳಮನೆಯ ವಿರೋಧ ಪಕ್ಷದ ನಾಯಕರಾಗಿದ್ದರು, ನಾನು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿದ್ದೆ. SN ಕೃಷ್ಣರವರ ಕ್ಯಾಬಿನೆಟ್ನೊಳಗೆ ಅವರು ಗೃಹ ಸಚಿವರಾಗಿದ್ದರು, ನಾನು ಜಲಸಂಪನ್ಮೂಲ ಸಚಿವರಾಗಿದ್ದೆ. ನಂತರ RDPR ಮಂತ್ರಿಯಾಗಿದ್ದೆ, ಅವರು ನಮ್ಮ ಮಂತ್ರಿಮಂಡಲದಲ್ಲಿ. ಈ ರೀತಿ ನಾವು ಸರ್ಕಾರದಲ್ಲಿನೂ ಜೊತೆಯಾಗಿ ಕೆಲಸ ಮಾಡಿದ್ದೇವೆ. ಹಾಗೂ ನಮ್ಮ ಸಾಮಾಜಿಕ ಸಂಬಂಧಗಳು ಭಾಳ ಗಾಢವಾಗಿರ್ತಕ್ಕಂಥದ್ದು. ಅವರೊಬ್ಬ ನನ್ನ ಹಿತೈಷಿನೂ ಹೌದು. ಆ ಹಿನ್ನೆಲೆಯೊಳಗೆ ನನಗೇನು ಅವ್ರಿಗೆ ಭೇಟಿಯಾಗಿದ್ದಕ್ಕೆ ಏನೂ ಹಿಂಜರಿತಾ ಇಲ್ಲ. ಆಮೇಲೆ ನಾನು ಅವ್ರನ್ನ 2 ಸಲ ಭೇಟಿಯಾಗಿದ್ದೆ. ಈ ಮಂತ್ರಿಮಂಡಲದ ರಚನೆ ಸಂದರ್ಭದಲ್ಲೂ ಸಹಿತ ಭೇಟಿಯಾಗಿದ್ದೇನೆ. ಚರ್ಚೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.